ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಡಾಕ್ಟರ್ ಕೆ ಸುಧಾಕರ್ ಚಿಕ್ಕಬಳ್ಳಾಪುರ MP, ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಇದ್ದಂಥವ್ರು. ಕಾಂಗ್ರೆಸ್ನಲ್ಲಿದ್ದರು, ಮಂತ್ರಿ ಆಗಿದ್ದರು, BJPಗೆ ಹೋದರು, ಅಲ್ಲೂ ಮಂತ್ರಿ ಆಗಿದ್ದರು. ಈಗ ಸೋತ ಮೇಲೆ ಮತ್ತೆ ರಾಷ್ಟ್ರ ರಾಜಕಾರಣಕ್ಕೆ ಹೋಗಿದ್ರು. ವಾಪಸ್ 2028ಗೆ ಮತ್ತೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ವಾಪಸ್ ಬರ್ತಾರೆ ಅನ್ನೋ ಲೆಕ್ಕಾಚಾರ ಇದೆ. ಈಗಾಗಲೇ ಕ್ಷೇತ್ರದಲ್ಲಿ ಸಿಕ್ಕಾಪಟ್ಟೆ ಓಡಾಡ್ತಾ ಇದ್ದಾರೆ. MP ಆಗಿದ್ರು ಕೂಡ ಚಿಕ್ಕಬಳ್ಳಾಪುರದಲ್ಲಿ ಅತಿ ಹೆಚ್ಚು ಆ್ಯಕ್ಟಿವ್ ಆಗಿರ್ತಕ್ಕಂಥ ಲೀಡ್ರು. ಒಂದು ರೀತಿ ಯಲಹಂಕ MLA ಜೊತೆ ಆಗಾಗ ಟಗ್ ಆಫ್ ವಾರ್ ನಡೀತಾ ಇರುತ್ತೆ, ಫೈಟ್ ನಡೀತಾ ಇರುತ್ತೆ. ಆದರೂ ಕೂಡ ಯಾರು ಆಗ್ತಾರೆ ಅಭ್ಯರ್ಥಿ ಅನ್ನೋ ವಿಚಾರವಾಗಿ ಚರ್ಚೆ ಆಗ್ತಾ ಇತ್ತು. ನಿನ್ನೆ ಅಷ್ಟೇ ಮಾತನಾಡಿದ್ದಾರೆ ಸುಧಾಕರ್ ಈ ವಿಚಾರವಾಗಿ. ನಾನೇ ಅಭ್ಯರ್ಥಿ ಆಗ್ತೀನಿ, ಇಲ್ಲ ನಾನು ಹೇಳಿದವರು ಅಭ್ಯರ್ಥಿ ಆಗ್ತಾರೆ ಚಿಕ್ಕಬಳ್ಳಾಪುರಕ್ಕೆ ಅಂತ. ಈ ಸ್ಟೇಟ್ಮೆಂಟನ್ನು ಸುಧಾಕರ್ ಅವರೇ ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರದ ಮುಂದಿನ ಅಭ್ಯರ್ಥಿ ಯಾರು ಅನ್ನೋದ್ರ ಬಗ್ಗೆ ಡೌಟ್ ಬೇಡ, ನಾನೇ ಅಭ್ಯರ್ಥಿ ಆಗಬಹುದು 2028ಕ್ಕೆ, ಅಥವಾ ನಾನು ಯಾರನ್ನ ಹೇಳ್ತಿರೋ ಅವ್ರು ಅಭ್ಯರ್ಥಿ ಆಗ್ತಾರೆ ಅನ್ನೋ ಒಂದು ಮಾತನ್ನು ಹೇಳಿರ್ತಕ್ಕಂಥದ್ದು ಸುಧಾಕರ್. ಹೀಗಾಗಿ ಬಹುಶಃ ಅವ್ರಿಗೆ ರಾಜ್ಯ ರಾಜಕಾರಣಕ್ಕೆ ವಾಪಸ್ ಬರಲೇಬೇಕು ಅನ್ನೋ ಒಂದು ಆಸೆ ಇದೆ, ಅದನ್ನು ತೋರಿಸಿದ್ದಾರೆ. ಸೊ ಮಾರುತಿ, ಸುಧಾಕರ್ ಅವರು ಕೆಲಸನ ಶುರು ಮಾಡಿಬಿಟ್ಟು ವಾಪಸ್ ಬಂದೇ ಬರ್ತಾರೆ ಬಹುಶಃ. ಬಂದೇ ಬರ್ತೀನಿ ಅಂತ ಹೇಳ್ತಿದ್ದಾರೆ. ಅವರು ಬಹಿರಂಗವಾಗಿ ನನಗೆ ಟಿಕೆಟ್ ಅಂತ ಹೇಳ್ದೇ ಇದ್ರು ಕೂಡ ಕ್ಷೇತ್ರದಲ್ಲಿ ಓಡಾಡಬೇಕಾದ್ರೆ ಅವ್ರ ಮುಖಂಡರುಗಳು ಹೇಳ್ತಾ ಇರೋದು, ನಾಯಕರುಗಳು ಹೇಳ್ತಾ ಇರೋದು 2028ಕ್ಕೆ ನಾನೇ ಸ್ಪರ್ಧೆ ಮಾಡ್ತೀನಿ ಅಂತ. ಆ ವಿಚಾರದಲ್ಲಿ ಇವ್ರಿಗೂ ಮತ್ತು ವಿಶ್ವನಾಥ್ ಅವ್ರಿಗೆ ಬಹಿರಂಗವಾಗಿನ ಒಂದಷ್ಟು ಸವಾಲು ಪ್ರತಿ ಸವಾಲು ಪ್ರಶ್ನೆಗಳು ಕೂಡ ಬಂದವು. ಆದರೆ ಮೊನ್ನೆ ಎಲ್ಲ ಇಬ್ಬರು ಕೂತು ಸಮಸ್ಯೆಯನ್ನು ಬಗೆಹರಿಸ್ಕೊಂಡಿದ್ವಿ ಅಂತ ವಿಶ್ವನಾಥ್ ಅವರು ಹೇಳಿದ್ರು, ಇವರು ಕೂಡ ಹೇಳಿದ್ರು. ಬಹುತೇಕ ಪ್ರದೀಪ್ ಈಶ್ವರ್ ಅವರ ಸ್ಪರ್ಧೆಯಿಂದ 2023ರಲ್ಲಿ ಸೋತಿದ್ರು. ಈಗ ಮತ್ತೆ ನಾನು ಪ್ರದೀಪ್ ಈಶ್ವರ್ ಅವ್ರನ್ನ ಸೋಲಿಸಲೇಬೇಕು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಈಗಾಗಲೇ ಚುನಾವಣಾ ಕೆಲಸಗಳು. ಈಗ ನಾವು ಇಷ್ಟೆಲ್ಲ ನೋಡಿದವರ ಪೈಕಿ ಕುಮಾರಸ್ವಾಮಿ ಅವರ ಹೆಸರು ಹೆಚ್ಚು ಚರ್ಚೆ ಆಗ್ತಿದೆ. ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಅವರ ಹೆಸರು ಬಂದೇ ಬರ್ತೀನಿ ಅಂತ. ಇವ್ರದ್ದು ಒಂದು ಏನಂದ್ರೆ ಪ್ಲಸ್ ಪಾಯಿಂಟ್ ಏನಂದ್ರೆ, ಕಾಂಗ್ರೆಸ್ ಅಲ್ಲಿ ಇದ್ದಾಗಲೂ ದೊಡ್ಡ ದೊಡ್ಡ ಲೀಡರ್ ಜೊತೆ ಬಹಳ ಸಲೀಸಾಗಿ ಬಹಳ ಸುಲಭವಾಗಿ ಹತ್ರದಲ್ಲಿದ್ರು. ಸಿದ್ದರಾಮಯ್ಯ ಅವ್ರಿಗೂ ತುಂಬಾ ಹತ್ರದಲ್ಲಿದ್ರು, DK ಶಿವಕುಮಾರ್ ಅವ್ರಿಗೂ ಹತ್ರದಲ್ಲಿದ್ರು, BJPಗೆ ಹೋದ್ರು, ಯಡಿಯೂರಪ್ಪ ಅವ್ರಿಗೂ ಹತ್ರದಲ್ಲಿದ್ರು, ಬೊಮ್ಮಾಯಿ ಅವ್ರಿಗೂ ಹತ್ರದಲ್ಲಿದ್ರು. ಬಟ್ ಈಗ ಸಂಬಂಧ ಅಳಿಸಿದೆಯಲ್ಲ ಯಡಿಯೂರಪ್ಪ ಟೀಮ್ ಜೊತೆ. ಸಣ್ಣ ಪುಟ್ಟ ಇರ್ಬೋದು, ರಾಜಕೀಯದಲ್ಲಿ ಪ್ಯಾಚಪ್ ಮಾಡ್ಕೊಳ್ಳೋಕೆ ಅವಕಾಶ. ಕ್ಷೇತ್ರ ಯಲಹಂಕ ವಿಧಾನಸಭಾ ಕ್ಷೇತ್ರ ವಿಶ್ವನಾಥ್ ಜೊತೆ ಯಾವಾಗ ನೋಡಿದ್ರು ಫೈಟೇ ಅಲ್ಲ. ಇವ್ರೇನು ವಿಚಾರದಲ್ಲೂ ಫೈಟ್ ಅಲ್ಲ. ಇವ್ರೇನ್ ಯಲಹಂಕಕ್ಕೆ ಬರಲ್ಲ, ಯಲಹಂಕ ವಿಶ್ವನಾಥ್ ಚಿಕ್ಕಬಳ್ಳಾಪುರಕ್ಕೆ ಹೋಗಲ್ಲ. ಮೊನ್ನೆ ಬೇಕಾದ್ರೆ ಯಲಹಂಕಕ್ಕೆ ಹೋಗಿ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳ್ತಿದ್ರು ಸುಧಾಕರ್. ಅದೇ ಅಟ್ ದ ಸೇಮ್ ಟೈಮ್ ವಿಶ್ವನಾಥ್ ನಾನು ಚಿಕ್ಕಬಳ್ಳಾಪುರದಿಂದ ಕಂಟೆಸ್ಟ್ ಮಾಡ್ತೀನಿ, ನನ್ನ ಪತ್ನಿದ ಚಿಕ್ಕಬಳ್ಳಾಪುರ ಊರು, ನಾನು ಅಳಿಯ ಇಲ್ಲಿ ಅಂತ ಮಾತಾಡಿದ್ರು. ಆಮೇಲೆ ಅವರೇ ಕ್ಲಾರಿಟಿ ಕೊಟ್ಟರು, ಬೇರೆಯವ್ರಿಗೆ ಅದು ಲಾಭ ಆಗುತ್ತೆ ಅಂತ. ವಿಶ್ವನಾಥ್ ಅವರು ಒಂದು ಸುದ್ದಿಗೋಷ್ಠಿ ಕರೆದು ನಮ್ಮ ನಡುವೆ ಭಿನ್ನಾಭಿಪ್ರಾಯಗಳಿದ್ದು ನಿಜ, ದೊಡ್ಡವ್ರು ಕೂತ್ಕೊಂಡು ಮಾತಾಡಿದ್ದಾರೆ, ಅದಕ್ಕಂತಾನೆ ಯಾರು ಉಸ್ತುವಾರಿ ಬಂದಿದ್ರು, ಯಾರ್ಯಾರು ಈ ಥರ ಸಮಸ್ಯೆಗಳಿದ್ದಾವೋ ಅವ್ರನ್ನೆಲ್ಲ ಕರೆದು ಇವರಿಬ್ಬರಿಗೆ ಸ್ಪೆಷಲ್ ಮೀಟಿಂಗ್ ಮಾಡಿದ್ರು. ಒಂದು ಅದರಲ್ಲೆಲ್ಲ ಸಮಸ್ಯೆ ಬಗೆಹರಿದಿದ್ದಾವೆ. ನಾನು ಎಲ್ಲ ಸಂಪೂರ್ಣವಾಗಿ ಬಗೆಹರಿದೆ ಅಂತ ಹೇಳ್ತಿಲ್ಲ, ಆದರೆ ಉಸ್ತುವಾರಿ ಮುಂದೆ ಕೂತ್ಕೊಂಡು ಮಾತುಕತೆ ಆಡಿದ್ದಾರೆ. ಬಹುತೇಕ ಸುಧಾಕರ್ ಅವ್ರಿಗೆ ನನಗನ್ಸುತ್ತೆ, ಸುಧಾಕರ್ ಬಿಟ್ಟರೆ ಅಲ್ಲಿ ಅಷ್ಟು ದೊಡ್ಡ ಮಟ್ಟದ ವರ್ಚಸ್ಸಿರುವಂತಹ ನಾಯಕರುಗಳಿಗೆ ಸಿಗ್ತಿಲ್ಲ. ಯಂಗ್ ಲೀಡರ್ಸ್ ಇದ್ದಾರೆ. ಈಗ ಸಂದೀಪ್ ರೆಡ್ಡಿ BJP ಜಿಲ್ಲಾಧ್ಯಕ್ಷ ಆಗಿದ್ರು. ಹೌದೌದು. ಅದಾದ್ಮೇಲೆ ಸ್ವಲ್ಪ ಕಾಂಟ್ರವರ್ಸಿ ಬೇರೆ ಆಯ್ತು. ಅದಾದ್ಮೇಲೆ ಮತ್ತೆ ಇದೇ ಸಂಸದ ಸುಧಾಕರ್ ಅವರು ಇನ್ವಾಲ್ವ್ ಆದ್ರು, ಅವ್ರು ಬೇಡ ಅಂತ. ಅವ್ರಿಗೂ ಸ್ವಲ್ಪ ಅಲ್ಲೂ ಫೈಟ್ ಆಯ್ತು. ಅಂದ್ರೆ ಅವ್ರನ್ನ ರಾಜ್ಯಾಧ್ಯಕ್ಷ ಮಾಡ್ಬಿಟ್ರೆ ಮತ್ತೆ ಅಲ್ಲಿ ಅಂದ್ರೆ ಜಿಲ್ಲಾಧ್ಯಕ್ಷ ಮಾಡಿದ್ರೆ ಅಲ್ಲಿ ಮತ್ತೆ ಕ್ಷೇತ್ರ ಖಾಲಿ ಆಗ್ಬಿಡುತ್ತೆ, ನಮ್ಗೆ ಸಿಗಲ್ಲ ಅನ್ನೋ ಒಂದು ಭಯನೇ ಚೇಂಜ್ ಮಾಡಿಬಿಟ್ರು. ಹೌದು, ಬೇಡ ಅಂದ್ಬಿಟ್ಟು ಆಮೇಲೆ ಕ್ವರಿ ಮಾಡಿದ್ರು. ಆಮೇಲೆ ಜಿಲ್ಲಾಧ್ಯಕ್ಷರನ್ನ ಬದಲಾವಣೆ ಮಾಡಿದ್ರು. ಸೊ ಅಷ್ಟು ಅಂದರೆ ಆ ಪವರ್ ಇದೆ, ಆ ಪವರ್ ಬಳಸ್ಕೊಂಡಿದ್ದಾರೆ. ನೋಡೋಣ 2028ಕ್ಕೆ ಮತ್ತೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸುಧಾಕರ್ ನಾನು ಬರ್ತೀನಿ ಅಂತ ಹೇಳಿದ್ದಾರೆ, ಅಥವಾ ನಾನು ಹೇಳಿದವ್ರು ಟಿಕೆಟ್ ಕೊಡಬೇಕು ಅಂತ ನಿನ್ನೆ ಅಷ್ಟೇ ಮಾತನಾಡಿದ್ದಾರೆ. ನೋಡೋಣ ಅವರೇ ಬರ್ತಾರಾ ಅಥವಾ ಅವರ ಬೆಂಬಲಿಗರಿಗೆ ಆಪ್ತರಿಗೆ ಟಿಕೆಟ್ ಕೊಡ್ತಾರಾ ಅಂತ.